ಬೌಲಿಂಗ್ ಹಾಗೆ ಫೀಲ್ಡಿಂಗ್ ನಲ್ಲಿ ಸಾಲಿಡ್ ಪ್ರದರ್ಶನ ನೀಡ್ತಾ ಇರುವಂತಹ ಆರ್ಸಿಬಿ ಈ ಸಲ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ವಿನ್ ಆಗಿದೆ. ರಾಜಸ್ಥಾನ ವಿರುದ್ಧದ ಮ್ಯಾಚ್ ಸೋತರೂ ಕೂಡ ಮುಂಬೈ ವಿರುದ್ಧ ಗೆದ್ದು ಮೇಕ್ ಓವರ್ ಮಾಡಿದ್ದಾರೆ. ಕಳೆದ 4 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿಯ ಬ್ಯಾಟಿಂಗ್ ಅಂತೂ ಬೊಂಬಾಟ್. ಆರ್ಆರ್ ವಿರುದ್ಧ ಸ್ಟ್ರಗಲ್ ಕಂಡ್ರೂ ಕೂಡ 200+ ರನ್ಗಳನ್ನೇ ಟಾರ್ಗೆಟ್ ಮಾಡಿದ್ರು. ಅಂಡ್ ಬೆಂಗಳೂರು ತಂಡ ಗೆದ್ದಿರುವಂತಹ 3 ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ ಡಾಮಿನೇಷನ್ ಎದ್ದು ಕಾಣ್ತಿದೆ. ಆರ್ಸಿಬಿಯ ಈ ಪವರ್ಫುಲ್ ಬ್ಯಾಟಿಂಗ್ ನಲ್ಲಿ ಪವರ್ ಹಿಟ್ಟರ್ ಆಗಿ ಕಾಣಿಸಿಕೊಳ್ತಾ ಇರುವುದೇ ಕ್ಯಾಪ್ಟನ್ ರಜತ್ ಪಾಟಿದಾರ್. ಒಬ್ಬ ನಾಯಕನಾಗಿ ತಂಡವನ್ನ ಸಮರ್ಥವಾಗಿ ನಿಭಾಯಿಸೋದ್ರ ಜೊತೆಗೆ ಬ್ಯಾಟರ್ ಆಗಿ ಕೂಡ ಬ್ಯಾಕ್ ಬೋನ್ ಆಗಿದ್ದಾರೆ. ಆರ್ಸಿಬಿಯಲ್ಲಿ ಹೇಗಿದೆ ರಜತೋತ್ಸವ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನ ಫೇವರೆಟ್ ಫಾರ್ಮೆಟ್ ಆಗಿರುವಂತಹ IPL ನಲ್ಲಿ ಬ್ಯಾಟರ್ಗಳು ಪಾರುಪತ್ಯ ಮೆರೆತಿದ್ದಾರೆ. 150+ ಸ್ಟ್ರೈಕ್ ರೇಟ್ ಎಲ್ಲ ಈಗ ನಾರ್ಮಲ್ ಅನ್ನೋ ತರ ಆಗೋಗಿದೆ. ಈಗೇನಿದ್ರು ಕೂಡ 200+ ಸ್ಟ್ರೈಕ್ ರೇಟ್ ಇದ್ರೆ ಮಾತ್ರನೇ ಮ್ಯಾಚ್ ವಿನ್ನಿಂಗ್ ಪಾಸಿಬಿಲಿಟೀಸ್ ಜಾಸ್ತಿ ಆಗೋದು. ಆರ್ಸಿಬಿ ಪರ ಕಳೆದ 3 ಪಂದ್ಯಗಳಲ್ಲೂ ಕೂಡ ಇಂಥದ್ದೊಂದು ಮ್ಯಾಜಿಕ್ ಮಾಡೋದು ರಜತ್ ಪಾಟಿದಾರ್. ಹಾಗೆ 4ನೇ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಅದರಲ್ಲೂ ಮಿಡಲ್ ಓವರ್ಗಳಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡ್ತಿದ್ದಾರೆ. ಸ್ಪಿನ್ನರ್ಸ್ ಎದುರಲ್ಲಿ ಪವರ್ ಹಿಟ್ಟರ್ ಪಾಟಿದಾರ್. ಟಾಪ್ ಆರ್ಡರ್ ಬ್ಯಾಟಿಂಗ್ ಲೈನ್ಅಪ್ ನಲ್ಲಿ ಕೆಲ ಬ್ಯಾಟರ್ಗಳು ಸ್ಪಿನ್ನರ್ಸ್ ಎದುರಲ್ಲಿ ಸ್ಟ್ರಗಲ್ಸ್ ಮಾಡ್ತಾರೆ. ಬಿಗ್ ಸ್ಕೋರ್ ಬರೋದಿಲ್ಲ. ಸೊ ಮಿಡಲ್ ಓವರ್ ನಲ್ಲಿ ರನ್ ಸಿಗದೆ ಹಿನ್ನಡೆಯಾಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಆರ್ಸಿಬಿಗೆ ಮಿಡಲ್ ಓವರ್ ನಲ್ಲಿ ಸ್ಟ್ರೆಂತ್ ಆಗ್ತಾ ಇರೋದೇ ರಜತ್ ಪಾಟಿದಾರ್. ಸ್ಪಿನ್ನರ್ಸ್ ಎದುರಲ್ಲಿ ಲೀಲಾಜಾಲವಾಗಿ ಬ್ಯಾಟ್ ಬೀಸ್ತಾರೆ. ಆಲ್ರೆಡಿ ಈ ಸೀಸನ್ ನಲ್ಲಿ 4 ಪಂದ್ಯಗಳಲ್ಲಿ 195 ರನ್ಸ್ ಹೊಡೆದಿದ್ದಾರೆ. ಇನ್ನು ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ವೈಭವ್ ಸೂರ್ಯವಂಶಿ 200 ರನ್ಗಳನ್ನ ಹೊಡೆದು ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಪಾಟಿದಾರ್ ಈ ಸೀಸನ್ ಅಲ್ಲಿ ಸ್ಪಿನ್ನರ್ಸ್ ಎಗೇನೆಸ್ಟ್ 59 ಬಾಲ್ಗಳನ್ನ ಫೇಸ್ ಮಾಡಿದ್ದಾರೆ. ಹಾಗೆ 218 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. 129 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಇದರಲ್ಲಿ 9 4ಗಳಿದ್ರೆ 11 ಸಿಕ್ಸರ್ಗಳಿವೆ. ಹಾಗೆ 2 ಸಲ ಸ್ಪಿನ್ನರ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಸೊ ಓವರ್ ಆಲ್ ಬ್ಯಾಟಿಂಗ್ ಅವರೇಜ್ 65 ಇದೆ. ಸೊ ಈ ನಂಬರ್ಗಳನ್ನ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಪಾಟಿದಾರ್ ಈ ಸೀಸನ್ ಅಲ್ಲಿ ಎಂಥ ಫಾರ್ಮ್ ನಲ್ಲಿದ್ದಾರೆ ಅನ್ನೋದು. ಸೊ ಸ್ಪಿನ್ನರ್ಗಳನ್ನ ಅಕ್ಷರಶಃ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಕಳೆದ 4 ಮ್ಯಾಚ್ ಅಲ್ಲಿ ಇವರೇ ಬ್ಯಾಟಿಂಗ್ ನಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇರೋದು. ಮೊದಲನೇದಾಗಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ 12 ಬಾಲಲ್ಲೇ 31 ರನ್ಗಳನ್ನ ಹೊಡೆದಿದ್ರು. ಅದು ಕೂಡ 258+ ಸ್ಟ್ರೈಕ್ ರೇಟ್ ನಲ್ಲಿ. ಅಂಡ್ ನೆಕ್ಸ್ಟ್ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಆ ಮ್ಯಾಚ್ ಅಲ್ಲಿ ಬೆಂಗಳೂರು ತಂಡ 250 ರನ್ಗಳನ್ನ ಹೊಡೆಯುತ್ತೆ. ಆ ಪಂದ್ಯದಲ್ಲಿ 19 ಬಾಲಲ್ಲಿ ಅದು ಕೂಡ 252 ಸ್ಟ್ರೈಕ್ ರೇಟ್ ನಲ್ಲಿ 48 ರನ್ಗಳನ್ನ ಗಳಿಸಿ ಪಾಟಿದಾರ್ ಅಜೇಯರಾಗಿ ಉಳ್ಕೊಂಡಿದ್ರು. ಇನ್ನು ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆದಾಗ ಹಾಗೆ ಮಿಡಲ್ ಆರ್ಡರ್ ಕೂಡ ಕೈಕೊಟ್ಟಾಗ ಒನ್ಸ್ ಅಗೇನ್ ಅಲ್ಲಿ ನಿಂತ್ಕೊಳ್ಳೋದೇ ಜವಾಬ್ದಾರಿಯನ್ನ ತಗೊಂಡು ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವತ್ತಿನ ಮ್ಯಾಚ್ ಅಲ್ಲಿ 40 ಬಾಲಲ್ಲಿ 63 ರನ್ಗಳನ್ನ ಹೊಡಿತಾರೆ 157+ ಸ್ಟ್ರೈಕ್ ರೇಟ್ ನಲ್ಲಿ. ಅವತ್ತು ಪಾಟಿದಾರ್ ಬ್ಯಾಟ್ ಇಂದ ಇಷ್ಟು ನಂಬರ್ಗಳು ಬಂದಿದ್ರಿಂದಲೇ ಅವತ್ತು 200+ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಬೆಂಗಳೂರಿಗೆ ಸಾಧ್ಯವಾಗಿತ್ತು. ಅಂಡ್ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ 20 ಬಾಲಲ್ಲಿ 53 ರನ್ಗಳನ್ನ ಹೊಡಿತಾರೆ 265 ಸ್ಟ್ರೈಕ್ ರೇಟ್ ನಲ್ಲಿ. ಸೊ ಇಲ್ಲಿ ಕಳೆದ 4 ಪಂದ್ಯಗಳ ಪೈಕಿ ರಜತ್ ಪಾಟಿದಾರ್ 3 ಮ್ಯಾಚ್ಗಳಲ್ಲಿ 250+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಸೊ ರಾಜಸ್ಥಾನ ವಿರುದ್ಧ ಮಾತ್ರವೇ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ಅವತ್ತಿನ ಸಿಚುವೇಶನ್ ಹಂಗೆ ಇತ್ತು. ಸೊ ಒಂದು ವೇಳೆ ಅವತ್ತು ಬೇಗ ಬ್ಯಾಟರ್ಗಳು ಔಟ್ ಆಗದೇ ಇದ್ದಿದ್ರೆ ಪಾಟಿದಾರ್ ಮತ್ತೆ ಸುನಾಮಿ ಎಬ್ಬಿಸುವಂತ ಚಾನ್ಸಸ್ ಕೂಡ ಇತ್ತು. ಬಟ್ ಮುಂಬೈ ಮ್ಯಾಚ್ ಅಲ್ಲಿ ಆ ಮೊಮೆಂಟಮ್ನ ಬಿಟ್ಕೊಡ್ಲಿಲ್ಲ. 17 ವರ್ಷಗಳ ಹಿಂದಿನ ದಾಖಲೆ ಬ್ರೇಕ್ ಮಾಡಿದ ಪಾಟಿದಾರ್. ಇನ್ನು ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಮಿಡಲ್ ಓವರ್ಗಳಲ್ಲಿ ಬೆಂಗಳೂರು ತಂಡ ಬ್ಯಾಟಿಂಗ್ ನಲ್ಲಿ ಡಾಮಿನೇಷನ್ ಮಾಡೋಕೆ ಕಾರಣವೇ ಪಾಟಿದಾರ್. ಅದ್ಭುತವಾಗಿ ಬ್ಯಾಟ್ ಬೀಸಿದಂತಹ ಪಾಟಿದಾರ್ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. IPL ನಲ್ಲಿ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಹೊಡೆಯುವಂತ ಚಾನ್ಸ್ ಕೂಡ ಇತ್ತು. ಯಾಕಂದ್ರೆ ಮೊದಲ 11 ಎಸೆತಗಳಲ್ಲಿ 44 ರನ್ಗಳನ್ನ ಹೊಡೆದಿದ್ರು. 12 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸುವಂತ ಅವಕಾಶ ಇತ್ತು, ಬಟ್ ಅದು ಸಾಧ್ಯ ಆಗಲಿಲ್ಲ. ಆದ್ರೆ 17 ವರ್ಷಗಳ ಹಿಂದೆ ಡೆಕ್ಕನ್ ಚಾರ್ಜರ್ಸ್ ತಂಡದ ಪರ 17 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ ಆಡಮ್ ಗಿಲ್ಕ್ರಿಸ್ಟ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅಂದ್ರೆ 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ನಾಯಕನಾಗಿದ್ದ ಆಡಮ್ ಗಿಲ್ಕ್ರಿಸ್ಟ್ 17 ಬಾಲಲ್ಲೇ ಅರ್ಧ ಶತಕ ಬಾರಿಸಿದ್ರು. ಸೊ ಇದು IPL ನಲ್ಲಿ ಒಂದು ತಂಡದ ನಾಯಕನಾಗಿ ವೇಗವಾಗಿ ಸಿಡಿಸಿದಂತ
ಅರ್ಧ ಶತಕದ ಸಾಧನೆಯಾಗಿತ್ತು. ಈಗ ಪಾಟಿದಾರ್ ಕೂಡ ನಾಯಕನಾಗಿ 17 ಎಸೆತಗಳಲ್ಲಿ ಆ ಸಾಧನೆ ಮಾಡಿದ್ದಾರೆ. ಒಟ್ನಲ್ಲಿ ರಜತ್ ಪಾಟಿದಾರ್ ಈಗ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ನಾಯಕನಾಗಿ ಫಸ್ಟ್ ಸೀಸನ್ ಅಲ್ಲಿ ಅವರ ನಾಯಕತ್ವದಲ್ಲಿ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಡಿಫೆಂಡಿಂಗ್ ಚಾಂಪಿಯನ್ಸ್ ನಾಯಕನಾಗಿ ಈ ಸೀಸನ್ ಅಲ್ಲಿ ತಾವೇ ಫೈರ್ಫುಲ್ ಆಗಿ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ತಂಡವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ನಮಸ್ಕಾರ.